ವಯನಾಡಿನಲ್ಲಿ 40ಕ್ಕೂ ಹೆಚ್ಚು ಜನರು ಈಗ ಸಾವನ್ನಪ್ಪಿದ್ದಾರೆ. 41 ಅಂತ ಈಗಾಗಲೇ ಬಂದಿದೆ. ಚಲಿಯಾರ್ ನದಿ ದಡದಲ್ಲಿ 9 ದೇಹಗಳು ಪತ್ತೆಯಾಗಿದೆ. ಚಲಿಯಾರ್ ನದಿ ದಡದಲ್ಲಿ ಗುಡ್ಡ ಕುಸಿತದಿಂದ ಸಿಲುಕಿಕೊಂಡಿದ್ದಾರೆ 250 ಮಂದಿ. ಗುಡ್ಡ ಕುಸಿತದಿಂದಾಗಿ ಗುಡ್ಡ ಪ್ರದೇಶದಲ್ಲಿ 150 ಜನ, ರೆಸಾರ್ಟ್ನಲ್ಲಿ 100ಕ್ಕೂ ಹೆಚ್ಚು ಜನ ಪರದಾಡ್ತಾ ಇದ್ದಾರೆ. ವಯನಾಡಿನಲ್ಲಿ 40ಕ್ಕೂ ಹೆಚ್ಚು ಜನರ ದುರ್ಮರಣ. ಹೋಗಿ ಇನ್ನೊಂಚೂರು ಕೇರಳದಲ್ಲಿರುವಂಥ ರೆಸಾರ್ಟ್ಗಳೆಲ್ಲ ಚೆನ್ನಾಗಿರುತ್ತೆ ಇರಬಹುದು ಅಂತೇಳಿ ಹೋಗ್ತಿರಲ್ವಾ? ವಯನಾಡ್ ತುಂಬ ಫೇಮಸ್ ಆಗಿರುವಂಥದ್ದೇ ಇದಕ್ಕೋಸ್ಕರ. ವಯನಾಡ್ ತುಂಬ ಫೇಮಸ್ ಆಗಿರೋದೇ ರೆಸಾರ್ಟ್ಗಳಿಗೋಸ್ಕರ, ಹೋಮ್ ಸ್ಟೇಗಳಿಗೋಸ್ಕರ. ಅಲ್ಲಿ ಕಾಡುಗಳು, ಬೆಟ್ಟಗಳೇನಿದೆ ಅಲ್ಲೆಲ್ಲ ಕಡಿದು ಈ ರೆಸಾರ್ಟ್ಗಳನ್ನು, ಹೋಮ್ ಸ್ಟೇಗಳನ್ನೆಲ್ಲ ಮಾಡಿ ಇಟ್ಕೊಂಡಿರೋ ಪರಿಣಾಮವಾಗಿ ಇವತ್ತು ಗಟ್ಟಿಯಾಗಿ ಬೆಟ್ಟಗಳನ್ನು ನಿಲ್ತಾ ಇಲ್ಲ. ಹೋಗಿ ಅಲ್ಲಿ ಉಳ್ಕೊಳ್ತಾ ಇದ್ದವರೆಲ್ಲ ಈಗ ಕೊಚ್ಕೊಂಡು ಹೋಗ್ತಾ ಇಲ್ಲ. ಹೋಗಿ ಇನ್ನೊಂಚೂರು ಪ್ರಕೃತಿ ಜೊತೆಗೆ ಇನ್ನೊಂಚೂರು ಆಟ ಆಡಿ, ಅದ್ರ ಜೊತೆಗೆ ಏನೇನು ಮಾಡಬೇಕು ಎಲ್ಲ ಮಾಡಿ ಅದರ ಅನುಭವಿಸುವಂಥ ಪರಿಸ್ಥಿತಿಗಳಿದೆಲ್ಲ. ವಯನಾಡ್ ಫೇಮಸ್ ಫಾರ್ ಇದಕ್ಕೆ, ಟೂರಿಸ್ಟಿಗೆ ತುಂಬ ಜನ ಹೋಗೋದು ವಯನಾಡಿಗೆ, ಆ ಸೊಬಗನ್ನು ನೋಡೋಕ್ಕೆ, ಕಣ್ತುಂಬಿಕೊಳ್ಳೋದು. ಈಗ ಅಲ್ಲಿ ಪರಿಸ್ಥಿತಿ ಮಾತ್ರ ಹೇಳತೀರದಾಗಿದೆ, ವಿಕೋಪಕ್ಕೆ ಹೋಗಿ ತಲುಪಿದೆ. ಈಗಾಗಲೇ 150 ಜನ ರೆಸಾರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದ. 150 ಜನ ಗ್ರಾಮದಲ್ಲಿ, 100 ಜನ ರೆಸಾರ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಿದ್ದಾರೆ. ಚಲಿಯಾರ್ ನದಿ ದಡದಲ್ಲಿ 9 ದೇಹಗಳು ಪತ್ತೆಯಾಗಿದೆ. ನದಿ ತನ್ನ ವ್ಯಾಪ್ತಿಯನ್ನ ವಿಶಾಲಿಸಿಕೊಂಡಿದೆ. ಇರೋದನ್ನೆಲ್ಲ ಆಪೋಷಣ ತೆಗೆದುಕೊಂಡೇ ಹೋಗ್ತಾ ಇದೆ. ಸಿಕ್ಕಿದ್ದನ್ನೆಲ್ಲವೂ ಕೂಡ ಅದರ ಮುಂದೆ ಎಲ್ಲವೂ ಕೂಡ ತೃಣಕ್ಕೆ ಸಮಾನ, ನೀರಿನ ಮುಂದೆ. ಸೊ ಅದರ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀರಾ. ಪಾಪ ರಕ್ಷಣಾ ಕಾರ್ಯಾಚರಣೆ ಮಾಡೋರು ಕೂಡ ಎಷ್ಟು ಟಫ್ ಇದೆ ನೋಡಿ, ಅಲ್ಲಿ ಹೆಂಗೆ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಲ್ಲಲ್ಲಿ ಮೃತದೇಹಗಳು ಸಿಗ್ತಾ ಇದೆ. ನಾವು ಶಿರೂರಲ್ಲೇ ಸಿಕ್ಕಾಗ ನೋಡ್ತಾ ಇದ್ವಿ, ಒಂದು ಮೃತದೇಹ ಬರೀ ಅರ್ಧ ಬಾಡಿ ಸಿಕ್ಕಿತ್ತು, ಇನ್ನರ್ಧ ಎಲ್ಲಿದೆ ಅಂತ ಇನ್ನೂ ಸಿಕ್ಕಿಲ್ಲ. ಅದು ಅರ್ಧ ಮಾತ್ರ ಸಿಕ್ಕಿದೆ ಆ ದೇಹ. ಇಲ್ಲೆಲ್ಲ ಈ ಪ್ರಮಾಣದಲ್ಲಿ ಕುಸಿತವಾಗಿರೋದನ್ನು ನೋಡಿಬಿಟ್ರೆ ದೇಹಗಳು ಸಿಗುತ್ತೋ ಅಥವಾ ಇಲ್ವೋ, ಯಾವ ಭಾಗಗಳು ಸಿಗುತ್ತೋ ಒಂದು ಗೊತ್ತಾಗೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ವೆರಿ ಟಫ್ ಫಾರ್ NDRF ಮತ್ತು SDRF ಮತ್ತು ಅಲ್ಲಿರುವಂಥ ಪೊಲೀಸರು, ಅಗ್ನಿಶಾಮಕ ದಳದವರು, ಸೇನೆಗೆ ಯಾರೇ ರಕ್ಷಣಾ ಕಾರ್ಯಾಚರಣೆಗೆ ಹೋದರೂ ಕೂಡ ಇಂತಹ ಜಾಗಗಳಲ್ಲಿ ಬಹಳ ಟಫ್ ಆಗಿರುತ್ತೆ. ಹೇಗೆ ಸಿದ್ಧತೆಯನ್ನು ಮಾಡ್ಕೊಂಡಿದೆಯಾ ಸರ್ಕಾರ? ಕಾರಣ ಇನ್ನೂ ಮಳೆ ಧೋ ಅಂತ ಸುರಿತಾ ಇದೆ, ಇನ್ಯಾವ ಅನಾಹುತಗಳಾಗುತ್ತೋ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಈಗ ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಕೇರಳದಲ್ಲಿ ಆಗಿರುವಂಥ ಈ ಭೂಕುಸಿತದಿಂದಾಗಿ? ಶಬೀರ್, ಅರುಣ್ ನೋಡಿ, ಈಗಾಗಲೇ 40ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಕನಿಷ್ಠ 300 ಜನ ಈಗ ಬೇರೆ ಬೇರೆ ಭಾಗಗಳಲ್ಲಿ ಸಿಲುಕೊಂಡಿದ್ದಾರೆ. ಮುಖ್ಯವಾಗಿ ಅವಶೇಷಗಳ ಅಡಿಯಲ್ಲಿ ಎಷ್ಟು ಜನ ಸಿಲುಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಲೆಕ್ಕಗಳಿಲ್ಲ. ಈ ಕಾರ್ಯಾಚರಣೆ ಶುರುವಾದ ಮೇಲೆ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥವರ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಈಗ ಸಿಗ್ತಾ ಇರುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ ಸಿಲುಕಿ ಹಾಕಿಕೊಂಡಿರುವಂಥವರ ಸಂಖ್ಯೆ ಎಷ್ಟು ಅನ್ನುವಂಥದ್ದೇ ಬರ್ತಾ ಇದೆ. ಕನಿಷ್ಠ 200ರಿಂದ 250 ಜನ ಬೇರೆ ಬೇರೆ ಭಾಗಗಳಲ್ಲಿ ಸ್ಟ್ರಕ್ ಆಗಿರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ರಾತ್ರಿ 1 ಗಂಟೆಯಿಂದ 4 ಗಂಟೆಯ ಒಳಗಡೆ ಈ ಭೂಕುಸಿತ ಆಗಿರುವಂಥದ್ದು. ಕೆಲವೊಂದಿಷ್ಟು ಗ್ರಾಮಗಳೇ ಸಂಪೂರ್ಣವಾಗಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿರುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಮನೆಯಲ್ಲಿ ರಾತ್ರಿ ಮಲಗದಂಥವರು ಕೂಡ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಗೊತ್ತಿಲ್ಲ. ಸುಮಾರು 40 ಮನೆಗಳು, 50 ಮನೆಗಳು ಇರುವಂಥ ಸಣ್ಣ ಪುಟ್ಟ ಗ್ರಾಮಗಳು ಸಂಪೂರ್ಣವಾಗಿ ಈ ಒಂದು ಭೂಕುಸಿತದ ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ SDRF ಮತ್ತು NDRF ತಂಡಗಳು ಕೂಡ ಸ್ಥಳವನ್ನ ತಲುಪಿರುವಂಥದ್ದು. ಅವಾಗಲೇ ಈಗ ಆಲ್ರೆಡಿ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಲಾಗಿದೆ. 225 ಜನ ಸೇನಾ ಸಿಬ್ಬಂದಿಗಳನ್ನು ಕೂಡ ಈಗ ನಿಯೋಜನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಮುಖ್ಯವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಈಗ ಸೇನಾ ಸಿಬ್ಬಂದಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮತ್ತು ಹೆಚ್ಚುವರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಬಹುಶಃ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಬಹಳ ದೊಡ್ಡ ಪ್ರಮಾಣದ ಸಾವು ನೋವುಗಳು ಆಗುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ನಾವು ಆರಂಭದಲ್ಲೇ ನೋಡ್ತಾ ಇದ್ವಿ, ಅದು 11 ಇತ್ತು, 21 ಆಯಿತು, 24 ಆಯಿತು, ಈಗ 40 ದಾಟಿರುವಂಥ ಸಾಧ್ಯತೆಗಳು ಕೂಡ ನಾವು ನಿರೀಕ್ಷೆ ಮಾಡ್ತಿದ್ವಿ. ಈ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಕಾರ್ಯಾಚರಣೆ ವೇಗವಾಗಿ ನಡೆಸುವಂತ ನಿಟ್ಟಿನಲ್ಲಿ ಈಗ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಸಾಕಷ್ಟು ಸವಾಲುಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಶಿರೂರಿನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಆಗಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸಿದ್ವಿ. ಪ್ರಕೃತಿ ಒಂದು ವೇಳೆ ಸಪೋರ್ಟ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡುವಂಥದ್ದು ಕೂಡ
ಆಗಬಹುದಾದಂಥ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂದ್ರೆ ಬೆಟ್ಟದ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವ ಸಂದರ್ಭದಲ್ಲಿ ಏಕಾಏಕಿ ನೀರು ಕೆಳಗಡೆಗೆ ಹರಿದು ಬರುತ್ತೆ ಅನ್ನುವಂಥದ್ದನ್ನ ಅಂದಾಜು ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹೀಗಾಗಿ ರಕ್ಷಣೆ ಮಾಡುವಂತವರು ಕೂಡ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಇಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾಗಿರುವಂತ ಅನಿವಾರ್ಯತೆ ಇದೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ಈಗ ಆಗಲೇ ಆರಂಭಿಸಲಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತವ್ರನ್ನ ಮೊದಲಿಗೆ ಅವ್ರನ್ನ ಇವ್ಯಾಕ್ಯುವೇಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಸೇನಾ ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ಯಾರೆಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಸ್ಟ್ರಕ್ ಆಗಿದ್ದಾರೆ, ಈ ಹೋಮ್ ಸ್ಟೇಗಳಿರ್ಬೋದು, ರೆಸಾರ್ಟ್ಗಳಿರ್ಬೋದು, ಅಥವಾ ಸಣ್ಣ ಪುಟ್ಟ ಗ್ರಾಮಗಳಲ್ಲಿ ಯಾರು ಸಿಲುಕೊಂಡಿದ್ದಾರೆ ಅವರನ್ನ ಕೂಡ ಅಲ್ಲಿಂದ ಕರೆತರುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಹೀಗಾಗಿ ಅಲ್ಲಿ ಈಗ ಸಿಲುಕಿಕೊಂಡಿರುವಂತ ಜನರನ್ನ ಹೊರಗಡೆ ಕರೆತರುವಂತದ್ದು ಒಂದು ಆದ್ಯತೆಯ ಕೆಲಸ ಆದ್ರೆ, ಇನ್ನೊಂದು ಅವಶೇಷಗಳ ಅಡಿಯಲ್ಲಿ ಸಿಲುಕೊಂಡಿರುವಂತವ್ರನ್ನ ಜೀವಂತವಾಗಿ ಹೊರತೆಗೆಯುವಂತದ್ದು ಕೂಡ ಒಂದು ಟಾಸ್ಕ್ ಆಗಿರುವಂತದ್ದು. ಹೀಗಾಗಿ ಆ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ವೇಗವಾಗಿ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ. ಅರುಣ್, ಶಬೀರ್, ಕಳೆದ 2019-21ರಲ್ಲಿ ಏನು ಅಲ್ಲಲ್ಲಿ ಭೂಕುಸಿತ ಆಗಿತ್ತು ಕೇರಳದಲ್ಲಿ, ಅದೇ ಸೇಮ್ ಪ್ಯಾಟರ್ನ್, ಅದೇ ಜಾಗಗಳಲ್ಲೇನೆ ಈ ಪ್ಯಾಟರ್ನ್ ಅಲ್ಲೇನೆ ಆಗ್ತಾ ಇರುವಂತದ್ದ ಏನು ಅಂತ ಹೇಳಿ ಅತಿ ಹೆಚ್ಚಾಗಿ ನಾವು ಮಡಿಕೇರಿಯಲ್ಲಿ ಕೇಳಿದಾಗಲೂ ಕೂಡ ಇದೇ ಹೋಮ್ ಸ್ಟೇಗಳ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಬರ್ತಾ ಇತ್ತು. ಗುಡ್ಡಗಳನ್ನ ಒಡೆದು ಹಾಕಿದಾರೆ ಅಂತ ಹೇಳಿ. ವಯನಾಡ್ ಕೂಡ ಫೇಮಸ್ ಫಾರ್ ಇದೇ ರೆಸಾರ್ಟ್ಗಳು, ಹೋಟೆಲ್ಗಳು, ಹೋಮ್ ಸ್ಟೇಗಳಿಗೆ. ಈ ಪರಿಸ್ಥಿತಿಗಳು ಅಲ್ಲೂ ಕೂಡ ಅದೇ ಸಮಸ್ಯೆಯನ್ನು ಉಂಟು ಮಾಡಿರೋದಾ ಹೇಗೆ ಅಂತ? ಅದೇ ಜಾಗನ? ಹೌದು. ನೋಡಿ, ಜಿಯೋಗ್ರಫಿಕಲಿ ಒಂದು ಸ್ವಲ್ಪ ನಾವು ಗಮನಿಸೋದಾದ್ರೆ ಮಡಿಕೇರಿ ಅಥವಾ ಕೊಡಗು ಭಾಗದಲ್ಲಿರುವಂತಹ ಸನ್ನಿವೇಶ ಅಥವಾ ಆ ಭೂಪ್ರದೇಶ ಏನಿದೆ ಅದೇ ರೀತಿಯಾದಂತಹ ಭೂಪ್ರದೇಶವನ್ನ ನಾವು ವಯನಾಡಿನಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಬೆಟ್ಟ ಗುಡ್ಡಗಳು, ಅಲ್ಲಲ್ಲಿ ಹರಿಯುವಂತ ತೊರೆಗಳು, ಬಹಳ ದೊಡ್ಡ ಪ್ರಮಾಣದ ಸಮೃದ್ಧವಾದಂತಹ ಕಾಡನ್ನು ಕೂಡ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಒಂದು ಆಧುನಿಕತೆ ಅಥವಾ ಪ್ರವಾಸೋದ್ಯಮವನ್ನ ಇಂಪ್ರೂವೈಸ್ ಮಾಡೋಕ್ಕೋಸ್ಕರ ಸಾಕಷ್ಟು ಹೋಮ್ ಸ್ಟೇಗಳನ್ನ, ರೆಸಾರ್ಟ್ಗಳನ್ನ, ಬೆಟ್ಟಗಳನ್ನ ಅಗೆದು ಕಟ್ಟುವಂತ ಕೆಲಸವನ್ನ ಕೂಡ ಅಲ್ಲಿ ಮಾಡಲಾಗ್ತಾ ಇರುವಂತದ್ದು. ಇದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನೊಂದು ಮೇಘ ಸ್ಫೋಟ ಅಂತ ಹೇಳಲಾಗ್ತಾ ಇದೆ. ಗುಡ್ಡದ ಮೇಲ್ಭಾಗದಲ್ಲಿ ಮೇಘ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಏಕಾಏಕಿ ನೀರು ಬಹಳ ರಭಸದಿಂದ ಕೆಳಭಾಗಕ್ಕೆ ಹರಿದು ಬಂದಿರುವಂತದ್ದು. ಈ ರಭಸದ ಕಾರಣದಿಂದಾಗೂ ಕೂಡ ಒಂದಿಷ್ಟು ಭೂಕುಸಿತ ಆಗಿರ್ಬೋದು ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಆದ್ರೆ ನಿರ್ದಿಷ್ಟವಾಗಿ ಏನು ಕಾರಣ ಅನ್ನುವಂಥದ್ದನ್ನು ಈಗಲೇ ಹೇಳಲಿಕ್ಕೆ ಕಷ್ಟ. ಯಾಕೆಂದ್ರೆ ಪ್ರಾಥಮಿಕ ತನಿಖೆಯಲ್ಲಿ ನಾವು ಎಲ್ಲವನ್ನು ಕೂಡ ಅಂದಾಜು ಮಾಡಬಹುದೇ ವಿನಃ ಯಾಕೆ ಈ ಘಟನೆ ನಡೀತು ಅನ್ನುವಂಥದ್ದು ತನಿಖೆಯ ಭಾಗವಾಗಿ ಗೊತ್ತಾಗುವಂಥದ್ದು. ಈಗ ಸದ್ಯಕ್ಕೆ ಅದೆಲ್ಲವೂ ಹೇಗಾಯ್ತು ಏನಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ಆದ್ಯತೆಯಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಬಹುಶಃ ಅಭಿವೃದ್ಧಿಯ ಹೆಸರಿನಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಕೂಡ ಇದಕ್ಕೆ ಕಾರಣ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮಡಿಕೇರಿಯಲ್ಲಿ ನಾವು ಕಳೆದ ಬಾರಿ ನೋಡಿದ್ವಿ, ಇಡೀ ಕಾಫಿ ಎಸ್ಟೇಟ್ಗಳು ಅಥವಾ ಹೋಮ್ ಸ್ಟೇಗಳು ಸಂಪೂರ್ಣವಾಗಿ ಬುಡ ಮೇಲಾದಂತಹ ಸನ್ನಿವೇಶಗಳನ್ನ ನೋಡಿದ್ವಿ. ಅದೇ ರೀತಿಯಾದಂತಹ ಸನ್ನಿವೇಶಗಳು ಕೂಡ ಈಗ ವಯನಾಡ್ನ ಬೇರೆ ಬೇರೆ ಭಾಗದಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಪ್ರಕೃತಿಯ ಮಡಿಲಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ಹೋದರೆ ಪ್ರಕೃತಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಮತ್ತೊಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಹೀಗಾಗಿ ಇದು ಕೂಡ ಒಂದು ಕಾರಣ ಆಗಿರ್ಬೋದು ಅಂತ ಅಂದಾಜು ಮಾಡಲಾಗ್ತಾ ಇರುವಂತದ್ದು. ಮತ್ತು ಜೊತೆಗೆ ಮೇಘ ಸ್ಫೋಟವೂ ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.